ವೆಲ್ಕಮ್ ಬ್ಯಾಕ್. ಜಂತರ್ ಮಂತರ್ ದೇಶದ ಪ್ರತಿಯೊಂದು ಚಳುವಳಿ ಮತ್ತು ಪ್ರತಿಭಟನೆಗಳಿಗೆ ಕೇಂದ್ರ ಸ್ಥಳ. ಜಂತರ್ ಮಂತರ್ನಲ್ಲಿ ದಿನವೂ 50ರಿಂದ 60 ಪ್ರತಿಭಟನೆಗಳು ಏಕಕಾಲಕ್ಕೆ ನಡೆಯುತ್ತವೆ. ಬನ್ನಿ, ನಿಮ್ಮನ್ನು ಕರೆದುಕೊಂಡು ಹೋಗ್ತೀನಿ ಜಂತರ್ ಮಂತರ್ಗೆ. ಜಂತರ್ ಮಂತರ್ ಅನ್ನುವಂಥ ಹೆಸರು ದೇಶದಲ್ಲೇ ಹೆಸರುವಾಸಿ. ದೇಶದ ಸರ್ವೋಚ್ಚ ಪಂಚಾಯತ್ ಸಂಸತ್ ಭವನದಿಂದ ಅಣತಿ ದೂರದಲ್ಲಿರುವಂತಹ ಜಂತರ್ ಮಂತರ್ ಒಂದು ರೀತಿಯಲ್ಲಿ ಭಾರತದ ಸರ್ವೋಚ್ಚ ಪ್ರತಿಭಟನಾ ಸ್ಥಳ. ಸ್ವಾತಂತ್ರ್ಯ ಬಂದಾಗಿನಿಂದ ದೆಹಲಿಯಲ್ಲಿ ಪ್ರತಿಭಟನೆಗಳು ಸಂಸತ್ ಭವನ ಮತ್ತು ಇಂಡಿಯಾ ಗೇಟ್ನ ಮಧ್ಯದಲ್ಲಿರುವಂತಹ ಬೋಟ್ ಕ್ಲಬ್ನಲ್ಲಿ ನಡೀತಾ ಇದ್ವು. ಆದರೆ ಒಮ್ಮೆ ರೈತ ನಾಯಕ ಮಹೇಂದ್ರ ಸಿಂಗ್ ಟಿಕಾಯತ್ ನೇತೃತ್ವದಲ್ಲಿ ರೈತರ ಪ್ರತಿಭಟನೆ ಅವ್ಯಾಹತವಾಗಿ 15 ದಿನಗಳ ಕಾಲ ನಡೆದು ದೆಹಲಿ ಅಸ್ತವ್ಯಸ್ತವಾದ ನಂತರವೇ ದೆಹಲಿ ಪೊಲೀಸರು ಪ್ರತಿಭಟನೆಗಳಿಗೆ ಜಂತರ್ ಮಂತರ್ನಲ್ಲಿ ಮಾತ್ರ ಅನುಮತಿ ನೀಡತೊಡಗಿದರು. ಜಂತರ್ ಮಂತರ್ ಈಗ ಒಂದು ರೀತಿಯಲ್ಲಿ ಪ್ರತಿಭಟನೆ ಮತ್ತು ರಾಜಕೀಯದ ಕಾಶಿ ಅನ್ನುವಂತಹ ಸ್ಥಿತಿಯಲ್ಲಿ ಕಾಣಿಸ್ಕೊಳ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ 2011ರಲ್ಲಿ ಅಣ್ಣಾ ಹಜಾರೆ ಮತ್ತು ಅರವಿಂದ್ ಕೇಜ್ರಿವಾಲ್ ನಡೆಸಿದಂತಹ ಲೋಕಪಾಲ್ ಹೋರಾಟದಿಂದ ಜಂತರ್ ಮಂತರ್ ದೇಶಾದ್ಯಂತ ಸುದ್ದಿಯಾಯಿತು. ಈಗ 2014ರಲ್ಲಿ ಅಧಿಕಾರ ಕಳೆದುಕೊಂಡ ನಂತರ ರಾಹುಲ್ ಗಾಂಧಿ ಪ್ರತಿ ತಿಂಗಳಿಗೊಮ್ಮೆ ಜಂತರ್ ಮಂತರ್ಗೆ ಭೇಟಿ ನೀಡಿ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಜಂತರ್ ಮಂತರ್ನಲ್ಲಿ ವರ್ಷದ 365 ದಿನ ಕೂಡ ಪ್ರತಿಭಟನೆಗಳು ನಡೀತಲೇ ಇರ್ತವೆ. ಈಗ ಸೇನಾ ಜವಾನರ OROP ಹೋರಾಟ, ಹರಿಯಾಣದ ಜಾಟ್ ಆರಕ್ಷಣ ಹೋರಾಟ, ಅಸರಾಂ ಬಾಪು ಪರ ಮತ್ತು ವಿರುದ್ಧದ ಹೋರಾಟಗಳು, ನಿರ್ಭಯಾಗೆ ನ್ಯಾಯ ಕೊಡಿಸುವ ಹೋರಾಟ, ಕಾರ್ಮಿಕರ ಹೋರಾಟಗಳು, ಇಂಥ ಹೋರಾಟಗಳು ದಿನವೂ ಇಲ್ಲಿ ನಡೀತಾ ಇವೆ. ಕೆಲವರು 365 ದಿನವೂ ಟೆಂಟ್ ಹಾಕಿ ಹೋರಾಟ ನಡೆಸಿದರೆ ಕೆಲವರಿಗೆ ಜಂತರ್ ಮಂತರ್ ಒಂದು ರೀತಿಯಲ್ಲಿ ಶಾಶ್ವತ ನಿವಾಸವಿದ್ದಂತೆ. हमारी 3 मांगे प्रमुख है. एक, गो हत्या बंद हो. दूसरा, गो चरान भूमि खाली हो. तीसरा जो है, गाय को राष्ट्रीय माता घोषित किया जाए. और नरेगा योजना में सर हम पहचान अपनी देना चाहते हैं कि नरेगा योजना का वर्क जो है किस जो है इस मतलब किस तरह उसको जो है यूज़ किया जाएगा. वो हमारे नेचर के ग्रोथ में वो किस तरह जो है मानवता के लिए सहायक होगी. मीन्स हम ये भारत सरकार को सर बताना चाहते हैं. और जब तक भारत सरकार इस बात को जो है फॉलो नहीं करती है तब तक शायद मैं जो है यहाँ पर निरंतर जो है कामयाब रहूँगा. मैं यहाँ पर 5 महीने मुझे हो गए. 5 महीने से यहाँ मैं बैठी हूँ. आज से मुझे 6ठा महीना शुरू हो गया हैगा. अब मैं अपने हक की लड़ाई लड़ रही हूँ 36 साल से, सन 80 से. ಜಂತರ್ ಮಂತರ್ನಲ್ಲಿ ಹೋರಾಟ ನಡೆಸ್ತಾ ಇರ್ತಕ್ಕಂಥವ್ರಿಗೆ ಹೊಟ್ಟೆ ತಣಿಸೋದಕ್ಕಂತಲೇ ಚಿಕ್ಕ ಚಿಕ್ಕ ಢಾಬಾಗಳು ಇಲ್ಲಿ ಆರಂಭವಾಗಿದ್ದು, ದಕ್ಷಿಣ ಭಾರತೀಯ ಪ್ರತಿಭಟನಾಕಾರರಿಗೆಂದಲೇ ಮಸಾಲಾ ದೋಸಾ, ಇಡ್ಲಿ ವಡೆ ಅಂಗಡಿಯನ್ನ ತೆರೆದಿದ್ದಾರೆ. ಇಲ್ಲಿಗೆ ಈ ವಾರದ ಇಂಡಿಯಾ ಗೇಟ್ ಮುಕ್ತಾಯವಾಗ್ತದೆ. ಮತ್ತೆ ಮುಂದಿನ ವಾರ ಭೇಟಿಯಾಗ್ತೀನಿ ದೆಹಲಿಯ ಹೊಸ ಸುದ್ದಿಗಳೊಂದಿಗೆ. ಅಲ್ಲಿಯವರೆಗೆ ಟೇಕ್ ಕೇರ್, ಗುಡ್ ಬೈ.